ಎಸ್, ಇಂಜಿನ್ ಈಗ ಸ್ಟಾರ್ಟ್ ಆಯಿತು. ಗಾಡಿ ಇಂಜಿನ್ ಅಂತ ಕೇಳಿದ ಬೇಡ, ಟಾಪ್ ನಾಚ್ ಕಂಡೀಷನಲ್ಲಿದೆ. ಸೊ ಥರ್ಡ್ ಓನರ್ 1,30,000. ಹಲೋ ವ್ಯೂವರ್ಸ್, ನಾನಿವತ್ತು ಒಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಹತ್ರ ಬಂದಿದ್ದೇನೆ. ಯಾವ ವೀಡಿಯೋ ಅಂತ ಹೇಳಿದರೆ, ನಮ್ಮ ಹತ್ರ ಒಂದು ಗಾಡಿ ಬಂದಿದೆ ಸೇಲಿಗೆ. ಅದು ಯಾವ ಗಾಡಿ ಅಂತ ಹೇಳಿದರೆ, ಒನ್ ಟೈಮಲ್ಲಿ ಮೋಸ್ಟ್ ಫೇಮಸ್, ಈಗಲೂ ಕೂಡ ಎಲ್ಲರೂ ಬಯಸ್ತಾರೆ ಅಂಥದ್ದೊಂದು ಗಾಡಿ ಬೇಕು ಅಂತ. SUV ಅಲ್ಲೇ ರಗಡಿ SUV ಅಂತ ಹೇಳ್ಬೋದು. ಆನ್ ರೋಡ್ ಆಗಲಿ ಆಫ್ ರೋಡ್ ಆಗಲಿ ಯಾವ ರೋಡಿಗೂ ಸೈ ಅಂತ ಹೇಳೋ ಗಾಡಿ ಅದೇ ಮಹೀಂದ್ರ ಬೊಲೆರೋ. ಆ್ಯಂಡ್ ಈ ಗಾಡಿ ಕೂಡ ಯಾವುದು ಅಂತ ಹೇಳಿದರೆ ಅದು ಕೂಡ ಮೋಸ್ಟ್ ಫೇಮಸ್ ಟರ್ಬೋ ಇಂಜಿನ್, ಡೀಸೆಲ್ ಟರ್ಬೋ ಇಂಜಿನ್. ಎಲ್ಲದಕ್ಕೂ ಸೈ. 65 ಹಾರ್ಸ್ ಪವರ್, 195 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಇದೆ. ಸೊ ಇದ್ರ ಬಗ್ಗೆ ನಾನು ನಿಮಗೆ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತೇನೆ, ಗಾಡಿ ಯಾವ ಕಂಡೀಷನಲ್ಲಿದೆ, ಯಾವ ಥರ ಇದೆ. ಸೊ ಇದೇ ಗಾಡಿ ಔಟ್ಸೈಡ್ ಈ ಥರ ಇದೆ ನೋಡಿ. ಒಮ್ಮೆ ಹೊರಗಡೆ ಎಕ್ಸ್ಟೀರಿಯರ್ ಎಲ್ಲ ಹೇಗಿದೆ ಅಂತ ಹೇಳಿದೆ. ಗಾಡಿ ಅಂತೂ ಮಿಂಟ್ ಕಂಡೀಷನಲ್ಲಿದೆ. ಹೊರಗಡೆ ಎಲ್ಲ ಕೆಲವು ಕಡೆ ಎಲ್ಲ ಸ್ವಲ್ಪ ಆವ್ರೇಜ್ ಕಂಡೀಷನಲ್ಲಿದ್ದರು, ಬಾಕಿ ಎಲ್ಲ ಪರ್ಫೆಕ್ಟ್ ಆಗಿದೆ. ಇಂಜಿನಲ್ಲಂತೂ ಮಾತೇ ಬೇಡ. ಸೊ ಇದು 2011 ಮಾಡಲ್ ಆ್ಯಂಡ್ ಥರ್ಡ್ ಓನರ್. ಈಗ ಟೋಟಲ್ ಆಗಿದ್ದು 1,30,000 ಕಿಲೋಮೀಟ್ರ್ ಓಡಿದೆ. ಬೊಲೆರೋ SLX DI ಟರ್ಬೋ ಇಂಜಿನ್ ಬೇರೆ ಇದು. ಸೊ ಟರ್ಬೋ ಇಂಜಿನ್ ಬೇರೆ ಅಂತೂ ಒಳ್ಳೆ ಮಾಡಲೇ. ನಿಮಗೆ ಇದು ಕೂರ್ಗಿ ರಿಜಿಸ್ಟ್ರೇಷನ್ ಆಗಿದ್ದು, ಮಡಿಕೇರಿ ರಿಜಿಸ್ಟ್ರೇಷನ್ KA 25 ಸೀರೀಸ್ ಬರುತ್ತೆ. ಸೊ ಈ ಗಾಡಿ ಅಂತೂ ಈಗ ಇದು ಉಜಿರೆಯಲ್ಲಿದೆ, ಅಂದರೆ ಮ್ಯಾಂಗ್ಳೂರಲ್ಲಿದೆ. ಒಂದು ಸ್ಟೆಪ್ನಿ ಟೈರ್ ಕೂಡ ಎಕ್ಸ್ಟ್ರಾ ಇದೆ. ಸೊ ಇದರ ಬಾಕಿ ಎಲ್ಲ ಎಕ್ಸ್ಟೀರಿಯರ್ ನೋಡಿದ್ರೆ ಎಲ್ಲ ಸಖತ್ತಾಗಿದೆ. ಸೊ ಅಲ್ಲಲ್ಲೆಲ್ಲ ಡೆಂಟ್ ಆಗಿದೆ. ಡೆಂಟಿಗಂತೂ ಪೇಂಟ್ ಎಲ್ಲ ಮಾಡಿದ್ದಾರೆ ಸ್ವಲ್ಪ. ಸೊ ಅದು ಈಗ ಬೊಲೆರೋ ಅಂತ ಹೇಳಿದರೆ ಅದೆಲ್ಲ ಕಾಮನ್, ಅದನ್ನೆಲ್ಲ ನಾವು ಜಾಸ್ತಿ ನೋಡಲಿಕ್ಕಾಗೋದಿಲ್ಲ. ಸೊ ಡೆಂಟ್ ಎಲ್ಲ ಇದೆ. ಸೊ ಇದರಲ್ಲಿ ಮೇಯ್ನ್ ಈ ಥರ ಜೀಪ್ಗಳಲ್ಲಿ ಯಾವತ್ತು ನೋಡೋದಾದರೆ ಈ ಥರ SUV ಅಲ್ಲಿ ಎಕ್ಸ್ಟೀರಿಯರ್ ಯಾರು ನೋಡಲ್ಲ, ಎಲ್ಲರೂ ನೋಡೋದು ಒಳಗಡೆ ಹೇಗಿದೆ, ಇಂಜಿನ್ ಹೇಗಿದೆ ಮತ್ತು ಇಂಟೀರಿಯರ್ ಹೇಗಿದೆ. ಸೊ ಗಾಡಿ ಅಂತೂ ನೋಡಲಿಕ್ಕಂತೂ ಸಖತ್ತಾಗಿದೆ, ಒಳ್ಳೆ ಕಂಡೀಷನಲ್ಲೇ ಇದೆ. ಬಟ್ ಗಿಂಪರ್ ಹಿಂದ್ಗಡೆ ಎಲ್ಲ ಸ್ವಲ್ಪ ಅಲ್ಲಲ್ಲೆಲ್ಲ ಹೋಗಿದೆ. ಸೊ ಅದನ್ನು ನೀವು ನೋಡ್ಬೋದು ಇದರಲ್ಲೇ. ಕೆಲವು ಕಡೆ ನೋಡಿ ತುಕ್ಕೆಲ್ಲ ಹಿಡ್ದಿದೆ ಕೆಲವು ಕಡೆ. ಸೊ ಟೈರ್ ನೋಡಿದ್ರೆ ನೋಡಿ ಒಳ್ಳೆ ಕಂಡೀಷನಲ್ಲಿದೆ, ಟೈರ್ ಬೇರೆ ಎರಡು ಸಹ. ಸೊ ಇದೆಲ್ಲ ತುಕ್ಕು ಹಿಡ್ತದೆ ಅಲ್ಲೆಲ್ಲ ನೋಡಿ, ಡೆಂಟ್ಗಳು ಎಲ್ಲ ತೋರಿಸ್ತಾ ಇದ್ದೇನೆ ನಿಮಗೆ. ಎಲ್ಲ ಕ್ಲಿಯರಾಗಿ, ಯಾವುದು ಕೂಡ ಪ್ರಾಬ್ಲಮ್ ಎಲ್ಲ ಕ್ಲಿಯರಾಗಿ ತೋರಿಸ್ತಿದ್ದೇನೆ ನೋಡಿ. ಈಗ ಸುತ್ತ ಹೆಡ್ಲೈಟ್ ಅಂತೂ ಒಳ್ಳೆ ಕಂಡೀಷನಲ್ಲಿದೆ. ಹೆಡ್ಲೈಟ್ ಕೂಡ ಏನು ಪ್ರಾಬ್ಲಮ್ ಇಲ್ಲ. ಮುಂದುಗಡೆ ನೀವು ಬಂಪರ್ ನೋಡ್ಬೋದು. ಫ್ರಂಟ್ ಟೈರ್ ನೋಡಿ ಯಾವ ಥರ ಇದೆ ಅಂತ, ಒಳ್ಳೆ ಕಂಡೀಷನಲ್ಲೇ ಇದೆ. ಬ್ಯಾಕ್ ಇದು ಇನ್ನೂ ಚೆನ್ನಾಗಿದೆ. ಸೊ ಹಾಗಾಗಿ ನೆಕ್ಸ್ಟ್ ಇಂಟೀರಿಯರ್ ನೋಡುವ, ಒಳಗಡೆ ಹೇಗಿದೆ ಅಂತ ನೋಡಿದರೆ ಓಪನ್ ಮಾಡಿದೆ. ಸೊ ಇಂಟೀರಿಯರ್ ನೋಡಿ ಎಲ್ಲ ನೀಟ್ ಆ್ಯಂಡ್ ಕ್ಲೀನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಸೀಟಿಂಗ್ ಎಲ್ಲ ನೋಡ್ಬೋದು, ಕುಷನ್ ಎಲ್ಲ, ಡ್ಯಾಶ್ ಬೋರ್ಡ್ ಎಲ್ಲ ನೋಡಿ. ಕುಷನಿಂಗ್ ಅಂತೂ ಒಳ್ಳೆಯದೆ, ಲೆದರ್ ಕುಷನಿಂಗ್ ಮಾಡಿದ್ದಾರೆ. ಸೊ ಏನು ಪ್ರಾಬ್ಲಮ್ ಇಲ್ಲ. ಸೀಟಿಂಗ್ ಫುಲ್ಲು ಹಿಂದ್ಗಡೆ ಆಗ್ಬೋದು, ಮುಂದ್ಗಡೆದು ಸೀಟ್ ಆಗ್ಬೋದು, ಎಲ್ಲ ಕ್ಲೀನ್ ಆ್ಯಂಡ್ ನೀಟಾಗಿದೆ. ಗಾಡಿ ಕೂಡ ಅಷ್ಟೇ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ನೀಟಾಗಿ. ಸೊ 4 ಪವರ್ ವಿಂಡೋಸ್ ಬರುತ್ತೆ ಇದರಲ್ಲಿ. ಇದು ಜೀಪಲ್ಲಿ 4 ಕೂಡ ಪವರ್ ವಿಂಡೋಸು. ಸೊ ಅದೊಂದು ಒಳ್ಳೆ ವಿಷಯ. ಮತ್ತು ಡ್ಯಾಶ್ ಬೋರ್ಡ್ ಎಲ್ಲ ನೋಡ್ಬೋದು, ಇಲ್ಲಿ AC ಇದೆ ಮತ್ತು ಒಂದು ಬ್ಲೂಟೂತ್ ಪ್ಲೇಯರ್ ಇದೆ. ಸೊ ಇದು ನಾರ್ಮಲ್ ಎಲ್ಲದರಲ್ಲಿ ಬರುವಂಥದ್ದೇ. ಇಲ್ಲೊಂದು ಲೈಟ್ ಇದೆ ಮೇಲ್ಗಡೆ. ಗ್ಲೋ ಬಾಕ್ಸ್ ಕೂಡ ದೊಡ್ಡದಿದೆ, ಸ್ಪೇಸ್ ಇದೆ. ಸೊ ಇಂಟೀರಿಯರ್ ನೋಡೋದಾದರೆ ಏನು ಪ್ರಾಬ್ಲಮ್ ಇಲ್ಲ, ಒಳ್ಳೆ ಕಂಡೀಷನಲ್ಲೇ ಇದೆ. ಬ್ಯಾಕ್ ಸೈಡ್ ಡೋರ್ ಇದು, ಸ್ಪೇಸ್ ಅನ್ನು ತೋರಿಸ್ತೇನೆ. ಬ್ಯಾಕ್ ಡಿಕ್ಕಿ ಹೇಗಿದೆ ಅಂತ ನೋಡಿ. ಇಲ್ಲಿ ಕೂಡ ಸೀಟಿಂಗ್ ಇದೆ. ಬ್ಯಾಕ್ ಟಿಟಿ ಒಳ್ಳೆ ಕಂಡೀಷನಲ್ಲೇ ಇದೆ. ಸೊ ಅಲ್ಲಲ್ಲೆಲ್ಲ ತುಕ್ಕು ಹಿಡಿದಿದೆ ನೋಡಿ, ಇದೆ ಸೈಡ್, ಅದು ನೀರಿಗೆ ಅದೆಲ್ಲ ಕಾಮನ್ ಬೊಲೆರೋ. ಬಟ್ ಇಂಟೀರಿಯರ್ ಅಂತೂ ಆ್ಯಾವ್ರೇಜ್ ಆಗಿ ಒಳ್ಳೆ ಕಂಡೀಷನಲ್ಲಿದೆ, ಏನು ಪ್ರಾಬ್ಲಮ್ ಇಲ್ಲ ಯಾರಿಗೂ. ಎಸ್, ನಾವೀಗ ಕಾರನ್ನು ಸ್ಟಾರ್ಟ್ ಮಾಡುವ. ಇಂಜಿನ್ DI ಟರ್ಬೋ ಇಂಜಿನ್, ಮಹೀಂದ್ರದವ್ರದ್ದಂತೂ ಇಂಜಿನ್ ಕೇಳದೆ ಬೇಡ, ಒಳ್ಳೆ ಪವರ್ ಕೊಡುತ್ತೆ, ಅಷ್ಟೇ ಇದಿರುತ್ತೆ. ಗಾಡಿ ಹೇಗೆ ಔಟ್ಸೈಡ್ ಲುಕ್ ಎಲ್ಲ ನೋಡಬೇಕು ಇನ್ನು. ಎಸ್, ಈ ಸೌಂಡಲ್ಲೇ ಗೊತ್ತಾಗುತ್ತೆ ಎಷ್ಟು ಸ್ಮೂತ್ ಇದೆ ಅಂತ. ಇಂಜಿನ್ ಅಂತೂ ಮಾತಾಡೋದು ಬೇಡ, ಟಾಪ್ ನಾಚ್ ಸೌಂಡಲ್ಲೇ ಗೊತ್ತಾಗುತ್ತೆ. ಕ್ರೇಜ್ ಇದೆ ಇಂಜಿನ್ ಸೌಂಡ್ ಅಂತೂ. ಕ್ಲೀನ್ ಇಂಜಿನಲ್ಲಿ ಮಾತಾಡೋ ಹಾಗೆ ಇಲ್ಲ. ಬೋನಟಿಗೆ ಓಪನ್ ಮಾಡಿ ತೋರಿಸ್ತೇನೆ. ಇಂಜಿನ್ ತೋರಿಸ್ತೇನೆ ನಿಮಗೆ ನೋಡಿ. ಈ ಸೌಂಡಲ್ಲೇ ಗೊತ್ತಾಗುತ್ತೆ ಎಷ್ಟು ನೀಟಿದೆ ಅಂತ. ಕ್ರೇಜಿ ಇಂಜಿನ್ ಅಂತೂ ಮಾತಾಡೋ ಹಾಗೆ ಇಲ್ಲ, ಅಷ್ಟು ಸ್ಮೂತ್ ಅಂದರೆ ಅಷ್ಟು ಸ್ಮೂತ್ ಇದೆ. ಡ್ರೈವ್ ಮಾಡಬೇಕಾದ್ರೂ ಅಷ್ಟು ಅಂದರೆ ಅಷ್ಟು ಕ್ಲಿಯರ್ ಸ್ಮೂತ್, ಗೊತ್ತೇ ಆಗಲ್ಲ ಇದು 2011 ಗಾಡಿ ಅಂತೇಳಿ. ಅಷ್ಟು ಸ್ಮೂತ್ ಇದೆ ಇಂಜಿನ್ ನೋಡಿ. ಬೇಕಿದ್ರೆ ಸ್ವಲ್ಪ ಎಕ್ಸ್ಲೇಟ್ ಕೊಡ್ತೇನೆ.
ನೋಡಿ ಕ್ಲೀನ್. ಶಾ ಸೂಪರ್. ಈಗ ಫಸ್ಟ್ ನಾನೀಗ ಸ್ಟಾರ್ಟ್ ಮಾಡ್ತೇನೆ. ಫಸ್ಟ್ ಗೇರಿಗೆ ಹಾಕ್ತೇನೆ. ಯಾವ ಥರ ಮೂವ್ ಆಗ್ತದೆ ನೋಡು. ಯಸ್, ಇದು ಪರ್ಫೆಕ್ಟ್, ಫುಲ್ಲು ಸ್ಮೂತು. ನೀವೇನು ಟೆನ್ಷನ್ನೇ ಮಾಡ್ಕೊಳ್ಬೇಡಿ, ಇಂಜಿನ್ ಅಂತೂ ಸ್ಮೂತ್ ಇದೆ. ಓ ಮೈ ಗಾಡ್, ಕ್ರೇಜ್ ಇದೆ. ಕ್ರೇಜ್ ಇದೆ ಇಂಜಿನ್ ಅಲ್ಲಿ ಮಾತಾಡೋ ಹಾಗೆ ಇಲ್ಲ ಆಯ್ತಾ. ಈ ಮಹೀಂದ್ರ ಗಾಡಿಗಳಿದೆಲ್ಲ ಅದೇ ಓಲ್ಡ್ ಜೀಪ್ ಆಗಲಿ ಏನಾಗಲಿ, ಗಾಡಿ ಹೇಗೆ ಇರಲಿ, ಔಟ್ಸೈಡ್ ಹೇಗೆ ಇರಲಿ, ಇನ್ಸೈಡ್ ಹೇಗೆ ಇರಲಿ, ಒಳಗಡೆ ಇಂಜಿನ್ ಮಾತ್ರ ಇದೆಯಲ್ಲ ಅದು ಮಾತ್ರ ಪಕ್ಕ. ಅದಕ್ಕೆ ಈ ಗಾಡಿಗಳು ಅಷ್ಟು ಓಡ್ತಾ ಇರೋದು. ಈಗ ಸಹ ಸೆಕೆಂಡ್ ಹ್ಯಾಂಡ್, ಥರ್ಡ್ ಹ್ಯಾಂಡ್ ಎಂಥ ಮಾರ್ಕೆಟಲ್ಲಿ ಇದೆ, ಎಷ್ಟೇ ಹಳತ್ತಿದ್ದು ಜೀಪ್ಗಳು ಈಗಲೂ ಮೂವ್ ಆಗ್ತಿರೋದು ಇದೇ ರೀಸನ್ಗೆ, ಓನ್ಲಿ ಬಿಕಾಸ್ ಆಫ್ ಇದರ ಇಂಜಿನ್ಗಳು. ಗೊತ್ತೇ ಆಗಲ್ಲ ಅಷ್ಟು ಒಳ್ಳೆ ಇಂಜಿನ್ ಇದು 2011 ಅಂತ, ಅಷ್ಟೊಳ್ಳೆ ಸ್ಮೂತ್ ಎಕ್ಸ್ಪೀರಿಯನ್ಸ್. ಈ ರೋಡಲ್ಲಿ ಬಿಡಿ, ನಮ್ಮದು ಯಾವ್ದಾದ್ರು ಮಡ್ ರೋಡಲ್ಲಿ ಹೋದ್ರೂ ಹಾಗೇನೆ, ಸಸ್ಪೆನ್ಷನ್ ಕೂಡ ಸೆಟಪ್ ಇದ್ರದೆಲ್ಲ ಪರ್ಫೆಕ್ಟ್ ಅಂತಂದು ಅಷ್ಟು ಸ್ಮೂತ್ ಇದೆ. ಸೊ ಕ್ರೇಜಿ ಇದೆ ಮಾತ್ರ. ಸೊ ಇದು ಓವರ್ ಆಲ್ ಕಂಡೀಷನ್ ಹೇಳೋದಾದರೆ ಗುಡ್ ಕಂಡೀಷನಲ್ಲಿರುವ ಗಾಡಿ. ಇಂಜಿನ್ ಅಂತೂ ಕೇಳಿದ ಬೇಡ, ಟಾಪ್ ನಾಚ್ ಕಂಡೀಷನಲ್ಲಿದೆ. ಸೊ ಥರ್ಡ್ ಓನರ್, 1,30,000 ಕಿಲೋಮೀಟರ್ ರನ್ ಆಗಿದೆ. 2011 ಮಾಡಲ್ DI ಟರ್ಬೋ ಇಂಜಿನಲ್ಲಂತೂ ಏನು ಪ್ರಾಬ್ಲಮ್ ಇಲ್ಲ. ಎಕ್ಸ್ಟೀರಿಯರ್ ಇಂಟೀರಿಯರ್ ಅವರೇಜ್ ಕಂಡೀಷನಲ್ಲಿದೆ. ಸೊ ಇದರ ಪ್ರೈಸ್ ಬಂದುಬಿಟ್ಟು 330 ಹೇಳ್ತಿದ್ದಾರೆ, 3,30,000 ಕಸ್ಟಮರ್. ಸೊ ಹಾಗಾಗಿ ಯಾರಿಗಾದ್ರೂ ಬೇಕಿದ್ರೆ, ಇಂಟ್ರೆಸ್ಟ್ ಇದ್ದರೆ ಹೇಳ್ಬೋದು, ಅಲ್ಲ ನಿಮ್ಮ ಹತ್ರದವರಿಗೂ ಇದ್ರೆ ತಿಳಿಸ್ಬೋದು. ಸೊ ಯಾರೆಲ್ಲ ನೋಡ್ತಿದ್ರೆ ಎಲ್ಲ ವೀಡಿಯೋ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇನ್ನು ನೆಕ್ಸ್ಟ್ ಈ ಥರ ವೀಡಿಯೋ ಹಾಕ್ತಾ ಹೋಗ್ತೇನೆ ನಿಮಗೆ, ಕಾರ್ಗಳ ಬಗ್ಗೆ, ಕಾರ್ಗಳ ಕಂಟೆಂಟ್, ಕಾರ್, ಬೈಕ್, ಆಟೋಮೊಬೈಲ್ಸ್ ಇಂಡಸ್ಟ್ರಿ ಬಗ್ಗೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ನಾವಿನ್ನು. ಬಾಯ್.